ನಮಸ್ತೆ ಎಲ್ಲರಿಗೂ. ಇವತ್ತೊಂದು ದಿವಸ ನಾನು ನನ್ನೊಬ್ಬ ಶತ್ರುವನ್ನು ಹುಡ್ಕೊಂಡು ಹೋಗಿದ್ದೆ. ನಿನ್ನೆ ಮಿತ್ರ ಅಂತ ನಾನು, ಆದರೆ ನನಗೆ ಅವನು ಆಜನ್ಮ ಶತ್ರು. ದಿನಕ್ಕೊಂದೆರಡು ಬಾರಿ ಅವನಿಗೆ ನನ್ನ ಬಗ್ಗೆ ಪೋಸ್ಟ್ ಹಾಕೋದಿದ್ರೆ ನಿದ್ದೆನೇ ಬರಲ್ಲ. ಏನೇನೋ ಹಾಕ್ತಾನೆ. ಮೊದಲು ನಾನು ಹಾಕ್ತಾ ಇದ್ದೆ. ಇವಾಗ ಈ ವರ್ಷದಿಂದ ನಾನು ಏನು ತೀರ್ಮಾನ ಮಾಡಿದ್ದೀನಿ ಅಂದರೆ, ಬೇಡ ಬಿಟ್ಬಿಡೋಣ, ಹಾರಾಡುವಷ್ಟು ಹಾರಾಡಲಿ ಅಂತ. ಸೊ ಕಳೆದ ಒಂದು ವಾರದಿಂದ ನನ್ನನ್ನು ತುಂಬ ಕೆಣಕಿದ. ಸೊ ಯಾವುದೇ ಥರದ ಪ್ರತಿಕ್ರಿಯೆ ನನ್ನಿಂದ ಬರಲಿಲ್ಲ. ಕೊನೆಗೆ ಏನು ಮಾಡಿದ, ನಿನ್ನೆ ಒಂದು ಪೋಸ್ಟ್ ನೋಡಿದೆ, ನನಗೆ ಗ್ರೂಪಲ್ಲಿ ಕಳಿಸ್ತಾರೆ, ನನ್ನನ್ನು ಬ್ಲಾಕ್ ಮಾಡಿ ಹಾಕ್ತಾನೆ ಪೋಸ್ಟ್ಗಳನ್ನು. ಯಾರೋ ರಾಜಿ ಮಾಡಿದ್ದಾರೆ ನಮ್ಮ ನಡುವಿನ ಜಗಳ ಅಂತ. ಖಂಡಿತ ಇಲ್ಲ, ರಾಜಿ ಮಾಡೋ ಪ್ರಶ್ನೆ ಇಲ್ಲ, ರಾಜಿ ಆಗೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ದಗಲ್ಬಾಜಿ ಗ್ಯಾಂಗ್, ಡಿ ಗ್ಯಾಂಗಿನ ದಗಲ್ಬಾಜಿ ಗ್ಯಾಂಗಲ್ಲಿ ಒಬ್ಬನೇ ಒಬ್ಬ ಉಳಿದಿರೋದು. ಇನ್ನು ಅವನೊಂದು ನಮಗೆ ಎಂಟರ್ಟೈನ್ಮೆಂಟು. ಸಂಜೆ ಸುಮಾರಿಗೆ ಒಂದು ಏನಾದರೂ ಪೋಸ್ಟ್ ಹಾಕ್ತಾ ಇರ್ತಾನೆ. ಅವನ ಪೋಸ್ಟಿಗೆ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಸೊ ನನಗೆ ಅವನ ಅಡ್ರೆಸ್ ಸಿಕ್ತು. ಇವತ್ತು ಹುಡ್ಕೊಂಡು ಹೋದೆ. ಅಲ್ಲಿರಲಿಲ್ಲ, ಹಗಲು ಹೊತ್ತು ಕೆಲಸಕ್ಕೆ ಹೋಗಿದ್ನೋ ಏನು ವಿಷಯ ಅಂತ ಗೊತ್ತಿಲ್ಲ. ಬಟ್ ಅವನ ಊರಿನ ಮನೆ ಅಡ್ರೆಸ್ಸು ಸಿಕ್ಕಿದೆ ನನಗೆ, ಬಳ್ಕುಂಜೆಯದು. ಸೊ ಬೆಂಗಳೂರಲ್ಲದೆ ಬಳ್ಕುಂಜೆಯಲ್ಲಿ ಅವನನ್ನು ನಾನು ಮೀಟ್ ಆಗಿಯೇ ಆಗ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ, ಹೌದು. ಬಟ್ ಅವರು ಎಷ್ಟು ಅದರ ಮೇಲೆ ಕ್ರಮ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ವಿಚಾರ, ಒಂದು ನಂಬರ್ ಇದೆ ಅವನದು, ಟ್ರೂ ಕಾಲರಲ್ಲಿ ಅವನ ಹೆಸರೇ ಬರುತ್ತೆ. ಬಟ್ ನಾವು ಕಾಲ್ ಮಾಡುವಾಗ, ನಾನು ಮಾಡುವಾಗ ಅವನ ಕೈಯಲ್ಲಿ ಅವನ ಮೊಬೈಲ್ ಇದ್ದರೆ ಅವನು ರಿಸೀವ್ ಮಾಡಲ್ಲ. ಇಲ್ಲದ್ರೆ ಗಣೇಶ್ ಕುಂದಾಪುರ ಅಂತ ಒಬ್ಬರು ವ್ಯಕ್ತಿ ಕಾಲ್ ಪಿಕ್ ಮಾಡ್ತಾರೆ. ಇವತ್ತು ತುಂಬ ಮಾತಾಡಿದೆ ಈ ಗಣೇಶ್ ಕುಂದಾಪುರ ಅನ್ನೋ ವ್ಯಕ್ತಿಯ ಜೊತೆ. ಅವರಿಗೆ ಹೇಳಿದೆ, ಒಂದು ನೀವು ನಂಬರ್ ಬ್ಲಾಕ್ ಮಾಡಿ, ನಿಮ್ಮದಲ್ಲ, ಅವನದಲ್ಲ ಅಂತಿದ್ರೆ, ಇಲ್ಲಾಂದರೆ ನಿಮಗೆ ಪದೇ ಪದೇ ಇದರಿಂದ ಕಾಲ್ ಬಂದೇ ಬರುತ್ತೆ ಅಂತ ಹೇಳಿದೆ. ಸೌಜನ್ಯ ಎಂಬ ಒಂದು ಹೆಣ್ಣಿನ ಬದಲು ಅಲ್ಲಿ ನಿಮ್ಮ ಮನೆಯ ಮಗುವನ್ನು ಒಂದು ಸಲ ಆಲೋಚನೆ ಮಾಡಿ ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿದೆ. ಯಾಕಂದರೆ ನನಗೆ ಸೌಜನ್ಯನ ವಿಚಾರ ಮಾತ್ರ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳನ್ನು ಮುಖ ಬರುತ್ತೆ. ಒಂದು 17 ವರ್ಷದ ಮುಗ್ಧ ಹುಡುಗಿಯರು, ಇವಾಗಿನ ಹುಡುಗಿಯರಲ್ಲ, ನಾನು 2012ರ ಕತೆ ಹೇಳ್ತಾ ಇದ್ದೀನಿ. ಆವಾಗ ಆ ಒಂದು ಗ್ರಾಮದಲ್ಲಿರೋ ಹುಡುಗಿಯರು ಹೇಗಿದ್ರು ಅಂದರೆ ನಮಗೆ ಗೊತ್ತಾಗುತ್ತೆ. ಸೌಜನ್ಯಳ ಮುಗ್ಧ ಮುಖ ನೋಡೋವಾಗಲೇ ಗೊತ್ತಾಗುತ್ತೆ. ಈ ಜನ್ರೇಷನ್ ಹುಡುಗಿಯರ ಕತೆ ನಾನು ಹೇಳಲ್ಲ, ಯಾಕಂದರೆ ನಾನು ಬೆಂಗಳೂರಲ್ಲಿರುವವಳು. ಬೆಂಗಳೂರಲ್ಲಿ ನಂಗೆ ಗೊತ್ತು ಹೇಗೆ ಹುಡುಗಿಯರಂತ. ವೀಕೆಂಡಿಗೆ ಸಾಫ್ಟ್ವೇರ್ ಜಾಬಲ್ಲಿರೋರೆಲ್ಲರೂ ವೀಕೆಂಡಿಗೆ ಪಬ್ಗಳಲ್ಲೋ ಮಾಲ್ಗಳಲ್ಲೋ ಹೋಗಿ ಕುಡಿದು ತೂರಾಡ್ತಾ ಕಳೆಯೋ ಎಷ್ಟೋ ಹುಡುಗಿಯರಿದ್ದಾರೆ. ನಮ್ಮ ಗ್ರಾಮದಿಂದ ಬಂದವರೇ ಇದ್ದಾರೆ. ಆದ ಕಾರಣ ಈ ಜನ್ರೇಷನ್ ಹುಡುಗಿಯರ ಬಗ್ಗೆ ನಾನು ಹೇಳ್ತಾ ಇಲ್ಲ. 2012ರಲ್ಲಿ ನಮ್ಮ ಸೌಜನ್ಯ ಪ್ರಕರಣ ಆ ಟೈಮಲ್ಲಿ ಆ ಹಳ್ಳಿಯಲ್ಲಿದ್ದ ಮುಗ್ಧ ಹುಡುಗಿಯರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು 2023 ಡಿಸೆಂಬರ್ 3ರಂದು ಉಜಿರೆಗೆ ಹೋದಾಗ, ಸಮಾವೇಶಕ್ಕೆ ಹೋದಾಗ, ಧರ್ಮಸ್ಥಳ ದ್ವಾರದಲ್ಲಿ ಹೇಳಿದ್ದೆ, ಒಂದು ನೇತ್ರ 5:45ರಿಂದ ಬೆಳಿಗ್ಗೆ ಸುಮಾರು 3 ಗಂಟೆ ಹೊತ್ತು 9 ಗಂಟೆವರೆಗೆ ನಾನು ಧರ್ಮಸ್ಥಳ ಪರಿಸರದಲ್ಲಿದ್ದೆ. ನಾನು ಒಬ್ಸರ್ವ್ ಮಾಡಿದ್ದೇನೆ ಆ ಪ್ಲೇಸಸ್ ಎಲ್ಲ, ಆ ಜಾಗಗಳನ್ನೆಲ್ಲ ನಾನು ಕೆಲವೊಂದು ಪೋಸ್ಟು ತೆಗೆದಿದ್ದೀನಿ, ವೀಡಿಯೋಸು ಮಾಡಿದ್ದೇನೆ. ನೇತ್ರಾವತಿ ದಡದಲ್ಲಿ ಸುಮಾರು 2 ಗಂಟೆ ಸುಮ್ಮನೆ ಕೂತ್ಕೊಂಡೆ. ಯಾಕಂದರೆ ನೇತ್ರಾವತಿ ಎಷ್ಟೋ ಒಂದು ಘಟನೆಗಳಿಗೆ ಮೂಕ ಸಾಕ್ಷಿ ಅಂತ ಹೇಳ್ಬೋದು. ನಮಗೆ ಪವಿತ್ರನೋ ಅಪವಿತ್ರನೋ ಗೊತ್ತಿಲ್ಲ ಅಂತ ಬಹಳಷ್ಟು ಹೆಣಗಳು ಅಲ್ಲಿ ಸುಯಿಸೈಡ್ ಮಾಡಿದವರು ಇದ್ದಾರೆ. ಇನ್ನು ಅದರ ಜೊತೆಗೆ ಕೊಲೆ ಮಾಡಿ ಬಿಸಾಕಿದ್ದು ಇದೆ. ಅಂತೂ ಬಹಳಷ್ಟು ಒಂದು ಕೊಲೆಗಳಿಗೆ ಸಾಕ್ಷಿಯಾಗಿದ್ದು ಮೂಕವಾಗಿ ಹರಿಯುತ್ತಿರುವ ನೇತ್ರಾವತಿ. ಸೊ ಮುಂದೊಂದು ದಿನ ಅಲ್ಲಿ ಸೌಜನ್ಯ ಎಂಬ ಶಕ್ತಿಗೊಂದು ಗುಡಿ ಆಗಬೇಕು ಅಂತ ಹೇಳಿದ್ದೆ, ಆಗಿಯೇ ಆಗುತ್ತೆ. ಮೊನ್ನೆ ಸಮಾವೇಶದಲ್ಲಿಯೂ ಭಾಷಣದಲ್ಲಿ ಕೇಳಿದೆ ನಾನು, ಅಲ್ಲಿ ಒಂದು ಸಣ್ಣ ಗುಡಿಯೋ ಏನಾದರೂ ಆಗಿ ಆ ಸೌಜನ್ಯ ಎಂಬ ಮೂರ್ತಿಗೆ ಇವತ್ತು ಬೆಳಗಿನ ನಾನೊಂದು ಫೋಟೋ ಹಾಕಿದ್ದೆ. ಒಂದು ಕಲ್ಲಿನ ರೂಪದಲ್ಲಿ, ದೇವತೆಯ ರೂಪದಲ್ಲಿ ಅವಳನ್ನು ಪ್ರತಿಷ್ಠಾಪಿಸಿದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಕಲೆ ಬರುತ್ತೆ, ಕಳೆ ಅಂತ ಹೇಳ್ತೇವೆ, ಕಳೆ ಬರುತ್ತೆ. ಕಳೆ ಬಂದಮೇಲೆ ಖಂಡಿತ ಸೌಜನ್ಯನ ಹೆಸರಿಂದಲೇ ಧರ್ಮಸ್ಥಳ ಫೇಮಸ್ ಆಗುತ್ತೆ, ಆಗಲೇಬೇಕು. ಇದು ನಮ್ಮೆಲ್ಲರ ಆಶಯ. ಇನ್ನೊಬ್ರು ನನಗೆ ಯೂಟ್ಯೂಬಲ್ಲಿ ಒಂದು ಕಮೆಂಟ್ ಮಾಡಿದರು, ಅದು ಹೇಗೆ ಒಂದು ಮನುಷ್ಯನನ್ನು ನೀವು ದೇವರು ಅಂತೀರಾ ಅಂತ. ನಾನು ಜೀವಂತ ಇದ್ದವರನ್ನು ದೇವರು ಅಂತ ಹೇಳೋದು. ರಾಮನನ್ನು ಕೃಷ್ಣನನ್ನು ನಾನು ನೋಡಿಲ್ಲ, ಕತೆಗಳಲ್ಲಿ ನೋಡಿದ್ದೇನೆ, ಸೀರಿಯಲ್ಗಳಲ್ಲಿ ನೋಡಿದ್ದೇನೆ. ಸೌಜನ್ಯ ಎಂಬ ಹುಡುಗಿಯನ್ನು ನಾನು ನೋಡಿಲ್ಲ, ಆದರೆ ನೋಡಿದವರು ಇದ್ದಾರೆ. ಸೊ ಇದೆಲ್ಲ ನಮಗೆ ಈ ಕೋಟಿ ಚೆನ್ನಯ್ಯರು, ನಾವು ತುಳುನಾಡಿನಲ್ಲಿ ಆರಾಧಿಸ್ತಿರೋ ಬಹಳಷ್ಟು ದೈವಗಳು ಹಿಂದೆ ಒಂದು ದೊಡ್ಡವರ, ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಆವಾಗ ಬಹಳಷ್ಟು ತೊಂದರೆ ಅನುಭವಿಸ್ತಿದ್ರು ಜನಗಳು. ದೊಡ್ಡವರ ಈ ದನಿಗಳ
ಒಂದು ಇದರಿಂದ. ಸೊ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಅನುಭವಿಸಿ ಜೀವತ್ಯಾಗ ಮಾಡಿದವರೇ ಇಂದು ದೇವತೆಗಳು, ನಾವು ಆರಾಧಿಸ್ತಿರೋರು. ತುಳುನಾಡಲ್ಲಿ ದೇವರ ಬಗ್ಗೆ ಬಹಳಷ್ಟು ಇದೆ ಚಿಂತನೆ. ನಿಮಗೆ ಗೊತ್ತಿರ್ಬೋದು, ತಮ್ಮಣ್ಣ ಶೆಟ್ಟಿಯವರ ಭಾಷಣದಲ್ಲಿ ಬಹಳಷ್ಟು ಒಂದೊಂದು ಸ್ಥಳದ ದೈವ ಆರಾಧನೆಯ ಇದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಮೊನ್ನೆ ಸಮಾವೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಯಾಕಂದರೆ ಮೊನ್ನೆ ಕುಡುಮಾಪುರದ ಹತ್ರನೇ, ಅಂದರೆ ಧರ್ಮಸ್ಥಳದ ಹತ್ರನೇ ಆದ ಒಂದು ಸಮಾವೇಶ. ಅಲ್ಲಿ ಕಾಲಿಡಬೇಕಾಗಿದ್ರೆ ನಮಗೊಂದು ಹೋರಾಟಕ್ಕೆ ಒಂದು ಶುಭ ಸೂಚನೆ ಸಿಕ್ಕಿದೆ. ಈ ಸೌಜನ್ಯ ಪ್ರಕರಣದಲ್ಲಿ ಯಾರೆಲ್ಲ ಲೋಪ ಎಸಗಿದ್ದಾರೋ ಅಧಿಕಾರಿಗಳು, ಅವರನ್ನು ಮರುತನಿಖೆ ಮಾಡಬೇಕು ಅಂತ ಒಂದು ಗೌರ್ಮೆಂಟ್ ಆರ್ಡರ್ ಇದೆ. ಸರಿಯಾಗಿ ಹಿಡಿದು ಬಾರಿಸಿದ್ರೆ ಸಿಗುತ್ತೆ ಯಾರು ಸೌಜನ್ಯನ ಕೊಂದಿದ್ದು, ಏನು ಮಾಡಿದ್ದು, ಡಿಮ್ ಲೈಟಲ್ಲಿ ಏನು ಮಾಡಿದ್ರು, ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನು ಮಾಡಿದರು, ಎಲ್ಲ ರಿಪೋರ್ಟು ಸಿಗುತ್ತೆ. ಆದರೆ ಹೇಗೆ ಅವರನ್ನು ವಿಚಾರಿಸಬೇಕು ಅಂದರೆ, ನಮ್ಮ ಸಂತೋಷವಾಗಿ ಹೇಗೆ ಶಿಕ್ಷೆ ಕೊಟ್ಟು ಅವರು ತಪ್ಪು ಒಪ್ಪುವಂತೆ ಮಾಡಿದಾರೋ, ಒಪ್ಪಿಸಿದ್ದದು ಅದೇ ಥರ ಮಹೇಶಣ್ಣ ಹೇಗೆ ಹೇಳಿದ್ರು ಅದೇ ಥರ ಅವರಿಗೆ ಹಿಂಸೆ ಕೊಟ್ಟು ಅವ್ರ ಬಾಯಿಂದ ಬಿಡಿಸ್ಬೇಕು. ಜೀವದ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ, ಅವ್ರ ಬಾಯಿ ಬಿಟ್ಟೇ ಬಿಡ್ತಾರೆ, ಬಿಡಿಸ್ಬೇಕು. ಸೊ ಚುನಾವಣೆ ಹತ್ತಿರ ಬರ್ತಾ ಇದೆ. 2 ವಿಷಯದ ಬಗ್ಗೆ ನಿಮಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಲೈವ್ ಬಂದಿದ್ದು. ಒಂದೀಗ ಚರ್ಚೆ ಆಗ್ತಿರೋದು ಮೋದಿಯವರ ವಿಚಾರ, ಇನ್ನೊಂದು ರಾಮನ ವಿಚಾರ. ಸೊ ರಾಮನ ವಿಚಾರ ನಾನೇನು ಮಾತಾಡಲ್ಲ. ನಾನು ರಾಮನ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಬೆಳೆದವಳು, ಅದಲ್ಲದೆ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಬೆಳೆದವಳು. ದೇವರ ಬಗ್ಗೆ ನನಗೂ ಸಹ ಬಹಳಷ್ಟು ಭಕ್ತಿ ಇದೆ, ಭಾವನೆ ಇದೆ. ಸೊ ರಾಮದೇವರು ಬಹಳಷ್ಟು ಹಿಂದೂಗಳ ಒಂದು ಆರಾಧ್ಯ ದೇವರು, ಅದಕ್ಕೆ ನಾನೇನು ಹೇಳಲ್ಲ. ಆದರೆ ಇದು ನನ್ನ ವೈಯಕ್ತಿಕ, ದಯವಿಟ್ಟು ಯಾರು ಅದನ್ನು ತಪ್ಪು ತಿಳ್ಕೊಬೇಡಿ. ಸೌಜನ್ಯನ ಕೊಲೆಯಾಗಿ ಇನ್ನೂ ಆರೋಪಿಗಳು ಸಿಕ್ಕಿಲ್ಲ ಅಂದರೆ, ಸೌಜನ್ಯ ಒಂದು ಕುಟುಂಬದ ದುಃಖದಲ್ಲಿ ನಾವು ಪಾಲುದಾರರಾಗಿದ್ದೇವೆ ಅಂದರೆ, ಒಂದು ಸೂತಕದ ಛಾಯೆಯಲ್ಲಿ ಇನ್ನೂ ಇದ್ದೇವೆ ನಾವು. ಯಾಕಂದರೆ ಸೌಜನ್ಯಳಿಗೆ ಇನ್ನೂ ಮೋಕ್ಷ ಸಿಕ್ಕಿಲ್ಲ, ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಆ ಪಾಪಿ ಯಾವತ್ತು ಗಲ್ಲು ಶಿಕ್ಷೆಗೆ ಒಳಗಾಗ್ತಾನೋ ಅಂದೇ ನಮಗೆ ನೆಮ್ಮದಿ. ಸೊ ನಾವು ಇನ್ನೂ ಒಂದು ಸೂತಕದ ಒಂದು ಛಾಯೆಯಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಅಯೋಧ್ಯೆ ಯಾವುದೇ ಒಂದು ಖುಷಿ ಪಡುವ ವಿಚಾರಕ್ಕೂ ನಾನಿಲ್ಲ, ಇದು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನನಗೆ ಯಾರು ಮಂತ್ರಾಕ್ಷತೆ ತಂದು ಕೊಡಲೂ ಇಲ್ಲ, ನಾನು ಸ್ವೀಕರಿಸೋದು ಇಲ್ಲ. ಯಾಕಂದರೆ ನನಗದರ ಅಗತ್ಯ ಇಲ್ಲ. ಇಲ್ಲಿ ಸೀತಾಮಾತೆ ಅಂತ ಪವಿತ್ರವಾದ ಒಂದು ಹೆಣ್ಣಿಗೆ ಅವಮಾನ ಮಾಡಿದ ಮೇಲೆ, ಅಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಕೊಡಬೇಕಾದ್ದು ಮಂತ್ರಾಕ್ಷತೆ. ಅದು ಯಾಕೆ ನನಗೆ ಮೊದಲೇ ಹಂಚ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ ವಿಚಾರದಲ್ಲಿ ಇನ್ನೂ ಬಹಳಷ್ಟು ನನಗೆ ಸಂಶಯಗಳಿದೆ, ಇದು ಯಾಕೆ ಹೀಗೆ ಮಾಡ್ತಾರೆ ಅಂತ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಯಾವುದೇ ರಾಮನ ವಿಚಾರ ಆಗಲಿ, ಅಯೋಧ್ಯೆ ವಿಷಯದಲ್ಲಾಗಲಿ ಇಲ್ಲ. ನಾನೇನಾದ್ರ ಬಗ್ಗೆ ಹೆಚ್ಚು ಪೋಸ್ಟ್ ಹಾಕಿಲ್ಲ. ಆದರೆ ದಯವಿಟ್ಟು ಇದನ್ನು ತಪ್ಪು ತಿಳ್ಕೊಳ್ಳೋದು ಬೇಡ. ಇನ್ನು ಪ್ರಸನ್ನ ಮೇಡಮ್ ಒಂದು ವಿಚಾರ, ಇದು ನನ್ನ ಕಿವಿಗೂ ಬಿತ್ತು. ನನ್ನಲ್ಲೂ ಒಬ್ಬರು ಹೇಳಿದರು, ರಾಮನ ವಿಚಾರ ಅನಗತ್ಯವಾಗಿ ತರುವ ಅಗತ್ಯ ಇರಲಿಲ್ಲ ಅಂತ. ಇದಕ್ಕೆ ಕ್ಲಾರಿಫಿಕೇಶನ್ ಅವರು ಸರಿಯಾಗಿ ನೀಡಿದ್ದಾರೆ. ರಾಮನ ಪವಿತ್ರವಾದ ಮಂತ್ರಾಕ್ಷತೆಯನ್ನು ವಜ್ರದೇಹಿ ಅಂತ ಒಬ್ಬ ಕಾಮಿ ಸ್ವಾಮೀಜಿಯ ಕೈಯಿಂದ ಸ್ವೀಕರಿಸಬೇಡಿ. ಅದು ಪ್ರಸನ್ನಕ್ಕನ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಈ ವಜ್ರದೇಹಿ ಸ್ವಾಮೀಜಿಯವರ ಹಿನ್ನೆಲೆ ಎಲ್ಲರಿಗೂ ಗೊತ್ತು ಜಗತ್ತಲ್ಲಿ. ಕಾರ್ಕಳದ ಅಷ್ಟು ದೊಡ್ಡ ಸಮಾವೇಶದಲ್ಲಿ ಒಂದು ಹೆಣ್ಣನ್ನು ಬಹಿರಂಗವಾಗಿ ಒಂದು ಅವಮಾನ ಮಾಡುವಾಗ ಒಂದೇ ಒಂದು ತುಟಿ ಪಿಟಿಕ್ಕನದ ಸ್ವಾಮೀಜಿಯವರು ಆಮೇಲೆ ಸರಿ ಮಾಡ್ತೀನಿ ಮಾತಾಡ್ತೀನಿ ಅಂದವರು ಮತ್ತೆ ಪತ್ತೆ ಇಲ್ಲ. ರಿಷಬ್ ಶೆಟ್ಟಿಯೊಂದಿಗೆ ಮೊನ್ನೆ ಅವರನ್ನು ಆಹ್ವಾನಿಸಿದ್ದಾನೆ, ರಾಕೇಶ್ ಶೆಟ್ಟಿಯನ್ನು ಆಹ್ವಾನಿಸಿದ್ದಾನೆ. ಸದ್ಯಕ್ಕೆ ಗೊತ್ತಾಗುತ್ತೆ ನಮ್ಮ ಕಾಮಿ ಸ್ವಾಮೀಜಿಗಳಿಗೆ ಸೌಜನ್ಯ ಮಹಿಮೆ. ಸ್ವಲ್ಪ ವೇಟ್ ಮಾಡಲಿ. ಇನ್ನು ಬಹಳಷ್ಟು ವಿಚಾರ ಹೇಳಬೇಕು ಅಂತ ಇತ್ತು. ಇನ್ನೊಂದು ಮೋದಿಯವರ ವಿಚಾರ. ಮೋದಿಯವರನ್ನು ಯಾಕೆ ತರ್ತೀರಾ ಅಂತ ಮೊನ್ನೆ ಕಮೆಂಟ್ ಬಂತು ನನಗೆ, ಬಹಳಷ್ಟು ಕಮೆಂಟ್ಗಳು. ಅಲ್ಲ ಸ್ವಾಮಿ, ನಮಗೆ ಒಂದು ತೊಂದರೆ ಆಗುವಾಗ ಫಸ್ಟಿಗೆ ರಾಜ್ಯ ಸರ್ಕಾರಕ್ಕೆ ಹೇಳಿದ್ವಿ, ಮನವಿ ಮಾಡಿದ್ವಿ. ಅವರು ಹೆಚ್ಚು ಈಗಷ್ಟೇ ನಮಗೆ ವಿಚಾರ ಗೊತ್ತಾಯಿತು, ಮರು ತನಿಖೆ ಮಾಡ್ಬೋದು ಅಧಿಕಾರಿಗಳನ್ನು ಅಂತ. ಬಟ್ ಅದಕ್ಕಿಂತ ಮೊದಲು ನಮಗೆ ಈ ವಿಚಾರ ಗೊತ್ತಿರಲಿಲ್ಲ. ಸೊ ರಾಜ್ಯ ಸರ್ಕಾರದಿಂದ ಬೆಂಬಲ ಇಲ್ಲ, ಅವರು ನಮ್ಮ ಕೈಯಲ್ಲಿಲ್ಲ, ಮುಚ್ಚಿದ ಕೇಸು, ಸೆಂಟ್ರಲ್ ಡಿಸೈಡ್ ಮಾಡಬೇಕು ಅಂದಮೇಲೆ ನಾವಲ್ಲಿ ಕ್ವಶನ್ ಮಾಡಬೇಕಿದ್ದು ನಮ್ಮ ಪ್ರಧಾನಮಂತ್ರಿಗಳನ್ನು. ಪ್ರಧಾನಮಂತ್ರಿಗಳ ಬಗ್ಗೆ ವೈಯಕ್ತಿಕವಾಗಿ ನನಗೆ ಯಾವುದೇ ದ್ವೇಷ ಇಲ್ಲ. BJP ಎಂಬ ಪಕ್ಷದ ಮೇಲೆ ನನಗೆ ಒಳ್ಳೆಯ ಅಭಿಪ್ರಾಯವೂ ಇಲ್ಲ.
ಆದರೆ ಮೋದಿಯವರನ್ನು ನಾನು ವಿವೇಕಾನಂದರ ಪ್ರತಿರೂಪ ಅಂತಲೂ ಬಹಳಷ್ಟು ಹಿಂದೆ ತಿಳ್ಕೊಂಡಿದ್ದೆ. ಅವರ ಸಾಧನೆಗೂ ಹೆಮ್ಮೆ ಪಟ್ಟಿದ್ದೆ. ಮೇನ್ ಒಂದು ನಮಗೆ ಭಯೋತ್ಪಾದನೆ, ಈ BJP ಸರ್ಕಾರ, ಮೋದಿಯವರ ಸರ್ಕಾರ ಬಂದ ಮೇಲೆ ಭಯೋತ್ಪಾದನೆ ತುಂಬ ಕಡಿಮೆ ಇದೆ, ಬಹಳಷ್ಟು ಕಡಿಮೆ ಆಗಿದೆ. ಅದೊಂದು ವಿಚಾರ. ಮತ್ತು ಆರ್ಥಿಕವಾಗಿ ಬಹಳಷ್ಟು ಪ್ರಗತಿ, ಡೆವಲಪ್ಮೆಂಟ್ಸು. ಆದರೆ ನಮಗೆ ಅದರಲ್ಲಿ ಅಗತ್ಯ ಇರಲಿಲ್ಲ ಇವಾಗ. ಸೊ ನಮಗೆ ಬಹಳಷ್ಟು ಸಂರಕ್ಷಣೆ ಬೇಕಿದ್ದದೊಂದು ನಾವು ದೇಶ ಕಾಯುವ ಯೋಧನಿಗೆ. ಯಾಕಂದರೆ ನಾವೀಗ ನಿಶ್ಚಿಂತರಾಗಿ ನಿದ್ರೆ ಮಾಡ್ತೀವಿ ಅಂದರೆ ಅದು ಒಂದೇ ಒಂದು ವ್ಯಕ್ತಿಯಿಂದ, ದೇಶ ಕಾಯುವ ಯೋಧನಿಂದ. ಇನ್ನೊಂದು, ನಾವು ಹೊಟ್ಟೆ ತುಂಬ ಊಟ ಮಾಡ್ತಾ ಇರೋದು, ಒಂದು ನಾಯಿಯನ್ನು ಕ್ಯಾಪ್ಚರ್ ಮಾಡಿದೆ, ಹೊಟ್ಟೆ ತುಂಬ ಊಟ ಮಾಡ್ತಾ ಇರೋದು ದೇಶ ಉಳುವ ರೈತನಿಂದ. ಸೊ ಇವರನ್ನು, ಈ ಎರಡು ವರ್ಗದ ವ್ಯಕ್ತಿಗಳಿಗೆ ಸಂಪೂರ್ಣ ನಮ್ಮ ಭಾರತದ ಪ್ರಧಾನಮಂತ್ರಿಯವರ ಸಹಕಾರ ಬೇಕಿತ್ತು. ಇನ್ನೊಂದು ಸೌಜನ್ಯ ವಿಚಾರದಲ್ಲಿ ಗೊತ್ತಿಲ್ಲ ಅಂತ ನಟಿಸ್ತಾ ಇದ್ದಾರೆ ಮೋದಿಯವರು. ಇದು ನಮಗೆ ಸ್ಪಷ್ಟ ಚಿತ್ರಣವಿದೆ ಇದಕ್ಕೆ. ದಕ್ಷಿಣ ಕನ್ನಡದವರು ಬೇರೆ, ಬಹಳ ಬುದ್ಧಿವಂತರು. ನಿಮಗೆ ನೋಡಿರ್ಬೋದು, ಯಾವುದೇ ಎಜುಕೇಷನಲ್ಲಾಗಲಿ ರಿಸಲ್ಟಲ್ಲಾಗಲಿ ಒಂದು ಕೈ ಮುಂದೆನೇ ದಕ್ಷಿಣ ಕನ್ನಡದವರ ಸಾಧನೆ. ಅದಲ್ಲದೆ ಅದು ತುಳುನಾಡು ಎಂಬುದಕ್ಕೆ ಒಂದು ಪ್ರತ್ಯೇಕ ಕಾರಣಿಕ ಇದಿದೆ. ದೇವರುಗಳ ಒಂದು ಸನ್ನಿಧಾನ ಇರುವ ಪ್ರದೇಶ. ಅಲ್ಲೇ ಜನರನ್ನು ಮಂಗ ಮಾಡಲು ಸಾಧ್ಯನೇ ಇಲ್ಲ. ಇದು ನಾನು ಹೇಳ್ತಾ ಇರೋದು ನಿಮಗೆ. ಕಾಸರಗೋಡಿಂದ ಹಿಡಿದು ಕುಂದಾಪುರದವರೆಗೆ ದಕ್ಷಿಣ ಕನ್ನಡ ಜನರು ಬಹಳಷ್ಟು ಬುದ್ಧಿವಂತರು. ಕೆಲವರು ಯಾವುದೇ ಪಕ್ಷಕ್ಕಿಲ್ಲದೆ ಸೈಲೆಂಟ್ ಆಗಿದ್ದಾರೆ. ನಾವು ಒಂದಷ್ಟು ಜನ ಬಹಳಷ್ಟು ಮುಂಚೂಣಿಯಲ್ಲಿ ಹೋರಾಡ್ತಾ ಇದ್ದೀವಿ. ಹೋರಾಟ ಯಾಕೆ ಅಂತ ಕೇಳಿದರು, ಹೋರಾಟ ಬೇಕೇ ಬೇಕು. ಹಳ್ಳಿಯಿಂದ ದಿಲ್ಲಿವರೆಗೆ ನಮ್ಮ ಪ್ರತಿಭಟನೆ. ಸೊ ನಾನು ಹೇಳೋದು, ನಾವಿನ್ನು ಪ್ರತಿಭಟನೆ ಮಾಡೋದಕ್ಕಿಂತ ಅಲ್ಲಿ ಧರ್ಮಸ್ಥಳದ ದ್ವಾರದಲ್ಲೇ ಕೂತ್ಕೊಂಡು ಮಾಡಬೇಕು. ಅವರು ಬಿಡಲ್ಲ ಮಾಡೋಕ್ಕೆ, ಮೌನವಾಗಿ. ಮೊನ್ನೆ ಒಬ್ಬರಿಗೆ ನಾನು ನಮ್ಮ ಬೆಂಗಳೂರಿನಲ್ಲಿರೋ ಒಂದು 5 ಜನರಿಗೆ ದರ್ಶನ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಾಗ, ಅಲ್ಲಿ ಒಬ್ಬರು ಸ್ಥಳೀಯರಲ್ಲಿ ಹೇಳುವಾಗ, ಅಕ್ಕ 11 ವರ್ಷ ಆಯಿತು ನಾನು ಧರ್ಮಸ್ಥಳ ದೇವಸ್ಥಾನದೊಳಗೆ ಹೋಗೋದೆ, ಸೌಜನ್ಯನಿಗೆ ನ್ಯಾಯ ಸಿಕ್ಕಿದ ಮೇಲೇ ಹೋಗೋದು. ಸೊ ನನ್ನಂಥ ವಿಚಾರವನ್ನು ಅವರು ಮಾಡಿದ್ದಾರೆ. ದಕ್ಷಿಣ ಕನ್ನಡದವರು ಯಾರು ಕ್ಷೇತ್ರಕ್ಕೆ ಹೋಗಲ್ಲ, ಅಷ್ಟು ದುಡ್ಡು ಹಾಕೋರು ಅಲ್ಲ. ಇದೀಗ ನಮಗೆ ಬರ್ತಾ ಇರೋದು ಉತ್ತರ ಕರ್ನಾಟಕದಿಂದ, ಹಾಸನ, ಘಟ್ಟ, ಮೈಸೂರು, ಈ ಕಡೆಯಿಂದ ಬಹಳಷ್ಟು ಭಕ್ತರು ಧರ್ಮಸ್ಥಳ ಅಂತ ಹೇಳಿ ಬರ್ತಾರೆ. ಅವರಿಗೆ ಸತ್ಯ ವಿಚಾರ ಗೊತ್ತಿಲ್ಲ. ಬಹಳಷ್ಟು ಜನರಿಗೆ ನಾನೇ ಹೇಳಿದ್ದೀನಿ. ಯಾಕಂದರೆ ಮೊನ್ನೆ ನಾನು ಸುಬ್ರಹ್ಮಣ್ಯದಿಂದ ಸಮಾವೇಶ ಮುಗ್ದು ಬರಬೇಕಿದ್ರು ಬಸ್ನ ಕಂಡಕ್ಟರ್ ನೋಡಬೇಕಿದ್ರೆ ನಮ್ಮ ಊರಿನವರೇ ಹತ್ತಿರನೇ ಕೂತ್ಕೊಂಡಿದ್ರೆ ವಿಚಾರ. ನಾವು ಕೆಲವೊಂದು ಹಾಸನದೊಂದು ದಂಪತಿಯವರವರು ತಲೆಮುಡಿ ಕೊಟ್ಟು ಬರ್ತಾ ಇರೋರು ಧರ್ಮಸ್ಥಳದಲ್ಲಿ. ಬಸ್ಸಿನ ರಶ್ ವಿವಾದಗಳಿಗೆ ಬಗ್ಗೆ ಮಾತಾಡ್ತಾ ನಾನು ಸಮಾವೇಶಕ್ಕೆ ಬಂದ ಬಗ್ಗೆ ತಿಳಿಸುವಾಗ ಬಹಳಷ್ಟು ಕಥೆಗಳನ್ನು ಅವರಿಗೆ ಹೇಳಿದ್ದೀನಿ. ಅವರಿಗೆ ಸ್ಪಷ್ಟವಾದ ಅರ್ಥ ಆಗಿದೆ ಏನಾಗಿದೆ ಧರ್ಮಸ್ಥಳದಲ್ಲಿ ಸೌಜನ್ಯನ ವಿಚಾರ. ಇನ್ನೊಬ್ಬ ಹುಡುಗ ಚಿಕ್ಕಬಳ್ಳಾಪುರದವ ಬಹಳ ಕುತೂಹಲದಿಂದ ಕೇಳಿದ್ದಾರೆ, ಮೇಡಮ್ ಇದು ಏನಾಗುತ್ತೆ ಅನಿಸ್ತದೆ? ಖಂಡಿತ ನ್ಯಾಯ ಸಿಗುತ್ತೆ, ಆರೋಪಿ ಸಿಗ್ತಾನೆ ಎಂಬವ್ರ ಭರವಸೆ. ಕೊನೆಗೂ ಅವನು ಬಸ್ಸು ಇಳಬೇಕಿದ್ರೆ ನಾನು ಹೇಳಿ ಹೋದ, ಮೇಡಮ್ ನೀವು ಹೋರಾಟ ಮಾಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್, ಖಂಡಿತ ಸಿಗುತ್ತೆ ಅಂತ. ಅವನಿಗೂ ನಾನು ವಿಚಾರ ಹೇಳಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬನ್ನಿ, ಅಣ್ಣಪ್ಪ ಮಂಜುನಾಥ ಸ್ವಾಮಿಯನ್ನು ಆರಾಧಿಸಿ, ನಾವು ಅದಕ್ಕೆ ವಿರೋಧ ಇಲ್ಲ. ಯಾಕಂದರೆ ಬಹಳಷ್ಟು ಫ್ರೀ ಯೋಜನೆಗಳಿದೆ, ಗ್ಯಾರಂಟಿ ಸರ್ಕಾರ ನಮ್ಮದು. ಇದೆಲ್ಲ ಅಷ್ಟು ಸುಲಭದ ಕೆಲಸ ಇಲ್ಲ. ಯಾಕಂದರೆ ಇದರ ಫಲಾನುಭವಿಗಳು ನಾವೇ. ನಾನಂತೂ ಫ್ರೀಯಾಗಿ ಬಸ್ಸಲ್ಲಿ ಹೋಗಿ ಬಂದಿದ್ದೀನಿ ಮೊನ್ನೆ ಸುಬ್ರಹ್ಮಣ್ಯಕ್ಕೆ. ಸೊ ಇದೆಲ್ಲ ನೋಡುವಾಗ ನಾವು ಆ ದೇವಸ್ಥಾನಕ್ಕೆ ಹಾಕೋ ಹುಂಡಿಯ ದುಡ್ಡು ನಾನಂತೂ ಹಾಕೋದಿಲ್ಲ, ಅದು ಯಾವತ್ತೇ ಮೊದಲಿಂದಲೇ ಹಾಕ್ತಾಯಿಲ್ಲ ನಾನು. ಮತ್ತು ಅಲ್ಲಿ ನಾನು ಏನಾದರೂ ಅನ್ನದಾನದ ವ್ಯವಸ್ಥೆ ಏನಾದರೂ ಇದ್ದರೆ ಅದಕ್ಕೆ ಬೇಕಾದ ಏನಾದರೂ ಸಣ್ಣ ಒಂದು ದೇಣಿಗೆ ಸಾಧ್ಯ ಆದರೆ ಕೊಡ್ತೇನೆ. ಮೊನ್ನೆ ಅದು ಕೂಡ ಕೊಟ್ಟಿಲ್ಲ. ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಲ್ಲಿ ಚಿಕ್ಕ ಮಕ್ಕಳಿದ್ರು, ಅವರಿಗೊಂದಷ್ಟು ಕೈಯಲ್ಲೊಂದು ಫಸ್ಟ್ ಮೊದಲು ದುಡ್ಡು ಕೊಟ್ಟೆ. ಮತ್ತು ದುಡ್ಡನ್ನು ಎಲ್ಲಿ ದುರುಪಯೋಗ ಮಾಡ್ತಾರ ಅಂತೇಳಿ ಒಂದಷ್ಟು ತಿಂಡಿ ತಿನಿಸುಗಳನ್ನು ತೆಗೆದುಕೊಟ್ಟು ಸಂಜೆ ಬಂದೆ. ನನಗೆ ಏನೋ ಒಂದು ಸಂತೃಪ್ತಿ ಬಂತು. ಸೊ ನಿಮ್ಮಲ್ಲಿ ಕೇಳೋದಷ್ಟೇ, ಹೆಚ್ಚು ದುಡ್ಡು ಆಗುವ ಅಗತ್ಯ ಇಲ್ಲ. ಇದೆರಡು ಇನ್ಕಮ್, ಒಂದು ಬಡ್ಡಿ ದಂಧೆ, ಒಂದು ಹುಂಡಿಗೆ ಬರೋ ದುಡ್ಡು, ಇದನ್ನೆರಡನ್ನು ನಿಲ್ಲಿಸಲೇಬೇಕು. ಬಹಳಷ್ಟು ಮಾಹಿತಿ ಇನ್ನು ಮುಂದೆ ನಾನು ಕೊಡ್ತೀನಿ. ಸೊ ಇದೊಂದು ವಿಷಯ ಹೇಳೋದಕ್ಕೆ ನಿಮ್ಮ ಮುಂದೆ ಇವತ್ತು ಲೈವ್ ಬಂದೆ. ಎಲ್ಲರಿಗೂ ಶುಭವಾಗಿ.